ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಈರುಳ್ಳಿಯ ಬೆಲೆಯನ್ನು ನೋಡಿಕೊಂಡು ಬರೋಕ್ಕಿಂತ ಮುಂಚೆ ಇನ್ನೂ ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಇಂದು ಈರುಳ್ಳಿಯ ಬೆಲೆ ನೋಡೋದಾದರೆ ಈರುಳ್ಳಿ ಬೆಲೆಯು ಕುಸಿತಗೊಂಡಿದೆ ನೋಡಿ ರೈತರೇ. ನೋಡ್ಬೋದು ಈರುಳ್ಳಿ ಬಂದು ವಿಜಯಪುರದಲ್ಲಿ 800ದಿಂದ 1400 ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ಚಿಕ್ಕಬಳ್ಳಾಪುರದಲ್ಲಿ 1000ದಿಂದ 1600 ರೂಪಾಯಿವರೆಗೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ಬೆಂಗಳೂರಿನಲ್ಲಿ ನೋಡೋದಾದರೆ 1000ದಿಂದ 1600 ರೂಪಾಯಿ, 1000 ಕನಿಷ್ಠ ದರ ಆಗಿದೆ, ಗರಿಷ್ಠ ದರ 1600 ರೂಪಾಯಿ ಆಗಿದೆ ಬೆಂಗಳೂರಲ್ಲಿ. ಹಾಗೆ ದೊಡ್ಡಬಳ್ಳಾಪುರದಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಈರುಳ್ಳಿಯ ಬೆಲೆ ಬಂದು 1700 ರೂಪಾಯಿದಿಂದ 2000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ಹಾಗೆ ದಾವಣಗೆರೆಯಲ್ಲಿ 500 ರೂಪಾಯಿದಿಂದ 1400 ರೂಪಾಯಿ, 500 ರೂಪಾಯಿದಿಂದ 1400 ರೂಪಾಯಿವರೆಗೆ ದಾವಣಗೆರೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ಹುಬ್ಬಳ್ಳಿಯಲ್ಲಿ ನೋಡೋದಾದರೆ 500 ರೂಪಾಯಿದಿಂದ ಹಿಡ್ಕೊಂಡು ಹುಬ್ಬಳ್ಳಿಯಲ್ಲಿ 500 ರೂಪಾಯಿದಿಂದ ಹಿಡ್ಕೊಂಡು 1700 ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ಕಲಬುರಗಿಯಲ್ಲಿ ನೋಡೋದಾದರೆ 100 ರೂಪಾಯಿದಿಂದ 1200 ರೂಪಾಯಿ, 100 ರೂಪಾಯಿದಿಂದ 1200 ರೂಪಾಯಿವರೆಗೆ ಕಲಬುರಗಿಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ಬಾಗಲಕೋಟೆಯಲ್ಲಿ ನೋಡ್ಬೋದು 500 ರೂಪಾಯಿದಿಂದ 1500 ರೂಪಾಯಿ, 500 ರೂಪಾಯಿದಿಂದ 1500 ರೂಪಾಯಿವರೆಗೆ ಬಾಗಲಕೋಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ಮೈಸೂರದಲ್ಲಿ ನೋಡೋದಾದರೆ 1000ದಿಂದ 1600 ರೂಪಾಯಿವರೆಗೆ ಮೈಸೂರದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ನೋಡ್ಬೋದು ಕೊಲ್ಹಾಪುರದಲ್ಲಿ ಒಂದು ಕ್ವಿಂಟಲ್ಗೆ 500 ರೂಪಾಯಿದಿಂದ 1600 ರೂಪಾಯಿ, 500 ರೂಪಾಯಿದಿಂದ 1600 ರೂಪಾಯಿವರೆಗೆ ಕೊಲ್ಹಾಪುರದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ಸೊಲ್ಲಾಪುರದಲ್ಲಿ ನೋಡೋದಾದರೆ 100 ರೂಪಾಯಿದಿಂದ ಹಿಡ್ಕೊಂಡು 1600 ರೂಪಾಯಿವರೆಗೆ, 100 ರೂಪಾಯಿದಿಂದ 1600 ರೂಪಾಯಿವರೆಗೆ ಸೊಲ್ಲಾಪುರದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಸಾಂಗಲಿಯಲ್ಲಿ 500 ರೂಪಾಯಿದಿಂದ 1500 ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ಸಾಂಗಲಿಯಲ್ಲಿ. ಇದು ಇಂದಿನ ಈರುಳ್ಳಿಯ ಬೆಲೆ ಆಗಿದೆ.